ಎತ್ತಿ ಎಲ್ರೂ ಸೇರಿ ಹಂಪಿ 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 ಹಂಪಿ. ಎಲ್ರಿಗೂ ನಮಸ್ಕಾರ. ಸಾಕಾಗ್ತಿಲ್ಲ, ಇನ್ನೊಂಚೂರು ಬರಲಿ, ಇನ್ನೂ ಬೇಕು, ಇನ್ನೊಂಚೂರು. ಬಹಳ ಸಂತೋಷ ಆಗುತ್ತೆ. ಮೊದಲನೇದಾಗಿ ವೇದಿಕೆ ಮುಂದೆ ಇರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಏನೇ ಹೇಳಿ, ಈ ಹಂಪಿಗೆ ಬರಬೇಕು ಅಂದರೆ ಪ್ರತಿ ಸರಿನೂ ಖುಷಿಯಾಗಿ ಸಂತೋಷವಾಗಿ ಬರ್ತೀನಿ. ಯಾಕಂದರೆ ಇಲ್ಲೆಲ್ಲ ಚಿನ್ನ ಬೆಳ್ಳಿನ ರೋಡಲ್ಲಿ ಮಾರ್ತಿದ್ರಂತೆ. ಬಂದಾಗೆಲ್ಲ ಹುಡುಕ್ತಾ ಇರ್ತೀನಿ, ನಾನು ಒಂದು ಚೂರು ಸಿಕ್ಕಿದ್ರೆ ಮನೆಗೆ ಎತ್ಕೊಂಡು ಹೋಗೋಣ, ಗ್ರಾಮ್ ಜಾಸ್ತಿ ಆಗಿದೆ ಅಂತ. ಹೌದು, ಇಲ್ಲಿ ಮಣ್ಣಲ್ಲ, ಅದು ಹೊನ್ನು. ಯಾರು ಹೇಳಿದ್ದು? ಓಕೆ, ಹೊನ್ನು. ತುಂಬ ಸಂತೋಷ. ಬಟ್ ಎಂಥ ಅದ್ಭುತವಾದ ವೇದಿಕೆ. ಕೃಷ್ಣದೇವರಾಯರವರ ಸಾಮ್ರಾಜ್ಯ ಎದ್ದು ಕಾಣ್ತಾ ಇದೆ, ವಿಜಯನಗರ ಸಾಮ್ರಾಜ್ಯ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಏನ್ರಿ ಸಮುದ್ರ ಇದ್ದಂಗೆ ಇದೆ ಅಲ್ರಿ. ಅಪ್ಪ ದೇವ್ರೆ, ಆ ಎಂಡಿಂದ ಆ ಎಂಡ್ವರೆಗೂ. ಹೊಸಪೇಟೆ ಮೇನ್ ರೋಡಿಂದ ಈ ವೇದಿಕೆಗೆ ಬರೋಕ್ಕೆ ನನಗೆ 3.5 ಗಂಟೆ ಆಯಿತು. ಅಷ್ಟು ಜನ, ಅಷ್ಟು ಟ್ರಾಫಿಕ್ಕು. ಸೊ ನಿಜವಾಗ್ಲೂ ಯಾವ್ದಾರ ಒಂದು ಕಾರ್ಯಕ್ರಮ ಸೂಪರ್ ಡೂಪರ್ ಹಿಟ್ ಆಗಬೇಕು ಅಂದರೆ ಅಷ್ಟುದ್ದ ಟ್ರಾಫಿಕ್ ಜಾಮ್ ಆಗಬೇಕಂತೆ. ಇದು ಸಿಕ್ಕಾಪಟ್ಟೆನೇ ಫೇಮಸ್ ಆಗಿಬಿಟ್ಟಿದೆ ಅಂತ ಅರ್ಥ ಆಯಿತು. ಸೊ ನಿನ್ನೆ ಒಂದಷ್ಟು ಅದ್ಭುತವಾದ ಕಾರ್ಯಕ್ರಮ ನಡೆದಿದೆ. ಇವತ್ತು ಇನ್ನು ಕೆಲವು ನಿಮಿಷದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬರ್ತಾ ಇದ್ದಾರೆ. ಆ್ಯಂಡ್ ನಿಮ್ಮೆಲ್ಲರ ಫೇವರೇಟ್ ಯಾರೋ ಕೇಳಿಸ್ಲಿಲ್ಲಪ್ಪ, ಅವರು ಬರ್ತಿದ್ದಾರೆ. ಜೊತೆಗೆ ಅಲೋಕ್, ಹಾಗೇನೆ ನವೀನ್ ಸಜ್ಜು ಇದ್ದಾರೆ. ಅರ್ಜುನ್ ಜನ್ಯ ಅವರ ಕಾನ್ಸರ್ಟ್ ಇದೆ. ಈಗ ಡ್ರೋನ್ ಶೋ ಕೂಡ ಇದೆ, ಗೊತ್ತಾ? ಎಲ್ಲರೂ ಏನ್ ಗೊತ್ತಾ, ಇವತ್ತೆಲ್ಲ ಜಾಗರಣೆ, ಮಿನಿ ಜಾಗರಣೆ, ಇವತ್ತು ನಾಳೆ ಫುಲ್ ಜಾಗರಣೆ ಮಾಡಕ್ ರೆಡಿಲ್ಲ. ನಿರಂಜನ್, ಈಗ ಡ್ರೋನ್ ಶೋ ಬರುತ್ತೆ. ಅದಕ್ಕೂ ಮುಂಚೆ ನೋಡ, ನೀವು ಹುಡುಗರ ಸೈಡ್ ತಗೊಳ್ಳಿ, ನಾ ಹುಡುಗಿರ ಸೈಡ್ ತಗೊಂಡು. ಇಲ್ಲ, ಉಲ್ಟಾ, ನಾನು ಹುಡುಗಿರ ಸೈಡ್. ಆಯ್ತು, ನಾವು ಹುಡುಗರ ಸೈಡ್. ನೋಡೋಣ ಯಾರು ಜೋಶಲ್ಲಿ ಇದ್ದಾರೆ ಅಂತ ಡ್ರೋನ್ ಶೋಗೋಸ್ಕರ. ರೆಡಿನಾ? ಡ್ರೋನ್ ಶೋ ರೆಡಿನಾ? ಇನ್ನು ಓಕೆ. ಏನು ಬೇಡ, ಹುಡುಗ ಹುಡುಗಿ ಅನ್ನೋದು ಬೇಡ, ಎಲ್ಲ ಒಂದೇ, ನಾವೆಲ್ಲ ಒಂದೇ. ಯಾಕೆ ಸುಮ್ಮನೆ ಹುಡುಗ ಹುಡುಗಿ ಚೆನ್ನಾಗಿರಲ್ಲ. ಈಗ ಏನ್ ಗೊತ್ತಾ, ಡಿವಿಷನ್ ಮಾಡ್ಕೋಣ. ನನ್ನ ಎಡಗಡೆ, ಮಧ್ಯ, ಬಲಗಡೆ 1, 2, 3 ಅಂತೀನಿ. ಹಂಪಿ ಉತ್ಸವ ಅಂತ ಜೋರಾಗಿ ಹೇಳ್ಬೇಕಾಯ್ತಾ? ರೆಡಿ? ಮೊದಲನೇ ಸರಿ ಎಡಗಡೆ ಪೂರ್ತಿ ಅಲ್ಲಿ ತನಕ ಇದ್ದೀರಲ್ಲ, ನೀವೆಲ್ಲ ಸೇರಿ ಒಟ್ಟಿಗೆ ಹೇಳಿ ನೋಡೋಣ. 1, 2, ಒಂದು ನಿಮಿಷ ತಾಳ್ಮೆ, ಜೀವನದಲ್ಲಿ ತಾಳ್ಮೆ. 1, 2, 3. ಇಲ್ಲ, ಸೆಂಟ್ರಲ್ ಜಾಸ್ತಿ ಎನರ್ಜಿ ಇದೆ, ಸೆಂಟ್ರಲ್ಲೇ ಜಾಸ್ತಿ ಎನರ್ಜಿ. ರೆಡಿ? 1, 2, 3. ಒಂದು ನಿಮಿಷ, ನನ್ನ ಬಲಗಡೆ ಸ್ಟ್ರೆಂತ್ ಗೊತ್ತಿಲ್ಲ ಚೈತ್ರ. ನನ್ನ ಬಲಗೈಗಳೆಲ್ಲ ರೆಡಿನಾ? ವಿಜಯನಗರದ ಯೋಧರೇ ರೆಡಿಯಾಗಿ. 1, 2, 1 ನಿಮಿಷ ಇರ ಮಾನುಷ. ನಮ್ಮವ್ರಿಗೆ ಸ್ವಲ್ಪ ಕಾಯಬೇಕು, ಜೋಶ್ ಕೊಡಬೇಕು. ಅಲ್ಲಿನ್ನೂ ಡ್ರೋನ್ ಎಲ್ಲ ರೆಡಿ ಆಗಬೇಕು. 1, 2, 3. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಮುಂದ್ಗಡೆ ಇರೋರ್ಗಿಂತ ಹಿಂದ್ಗಡೆ ಇದಾರಲ್ಲ, ಐ ಲವ್ ಯು ಆಲ್, ಅಲ್ಲಿ ನೋಡಿ, ಅಲ್ಲಿ ಸೌಂಡು. ಹಿಂದೆ ಇರೋರು ಯಾಕೆ ಸೌಂಡ್ ಮಾಡ್ತಾರೆ ಅಂದ್ರೆ ಸರಿಯಾಗಿ ಕೇಳ್ತಾರಲ್ಲ, ನಿಂತ್ಕೊಳಕ್ ಜಾಗ ಸಿಕ್ಕಿರಲ್ಲ. ನೋಡಿ, ಚಪ್ಪಾಳೆ ಹೊಡಿತ. ಬಟ್ ಏನ್ ಗೊತ್ತಾ, ಕಾರ್ಯಕ್ರಮನ ನಿಜವಾಗ್ಲೂ ಸಿಕ್ಕಾಪಡೆ ಎಂಜಾಯ್ ಮಾಡೋದು ಅವರೇ. ಸಿಕ್ಕಾಪಡೆ ಎಂಜಾಯ್ ಮಾಡ್ತಾ ಇರ್ತಾರೆ. ಓಕೆ, ಈಗ ಗರ್ಲ್ಸ್ ವರ್ಸಸ್ ಬಾಯ್ಸ್ ಮಾಡೋಣ. ಟ್ರೈ ಮಾಡಿ. ಎಲ್ಲಿ ನಮ್ ಬಾಯ್ಸ್? ನೀವು 1 ನಿಮಿಷ. ವಿಜಯನಗರದ ಹೆಂಗಸ್ರಲ್ಲ ಎಲ್ಲಿದ್ದೀರಿ? ಅಯ್ಯಪ್ಪ, ಯಾರು ಇರಿ ಏನ್ರಿ ಯಪ್ಪ, ಇಷ್ಟೊಂದು ಜನ ಹೆಂಗಸ್ರಿದ್ದೀರಾ ಇಲ್ಲಿ? ಹಂಪಿಯ ಹೆಂಗಸರೇ ಕೈ ಎತ್ತಿ. ಹೌದಾ? ಅಲ್ಲಲ್ಲ, ಕೈ ಎತ್ತಿ ಅಂದೆ, ಗಂಡನ ಮೇಲಲ್ಲ, ಸುಮ್ಮನೆ ಮೇಲೆ ಎತ್ತಿ ಅಂದಿದ್ದು. ಅನ್ಯಾಯವಾಗಿ ಗಂಡಸರನ್ನ ಗೋಳಾಕೊಂಬಿಡಿ ದಯವಿಟ್ಟು. ನೊಂದ ಗಂಡಸರ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಾನು. ಸರಿ, ರೆಡಿನಾ? ಫಸ್ಟ್ ನೀ ಗಂಡಸರಿಗೆ ಅಲ್ಲ, ನಾವು ಹಂಪಿ ಬಾಯ್ಸ್ ಯಾಕ್ರೋ ಕಮ್ ಆನ್, ಹಂಪಿ ಬಾಯ್ಸ್ ಮೇಕ್ ಸಮ್ ನಾಯ್ಸ್. ನಮ್ದು ನಾಯ್ಸ್ ಎಲ್ಲ ಕೇಳದೆ ಬೇಡ, ಫುಲ್ ನಾಯ್ಸ್. ಆಯ್ತು, ಯಾರು ಜೋರಾಗಿ ಹಂಪಿ ಅಂತ ಹೇಳ್ತಾರೆ? ಬರೀ ಹಂಪಿ ಅಂತ ಹೇಳ್ಬೇಕು. ಬರೀ ಹಂಪಿ ಅನ್ಬೇಕು. ಹುಡುಗರ ರೆಡಿನಾ?
ಲೆಟ್ಸ್ ಗೋ. ಹಂಪಿ 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 ಹಂಪಿ. ಹುಡುಗಿರ್ ಜಾಸ್ತಿ ವಾಯ್ಸೇ ಇಲ್ಲ sound ಆ? ಗಂಡಸರು. ಹಾ. ಹೆಣ್ಮಕ್ಳು ನೋಡಿ, ವಿಜಯನಗರದ ಹೆಂಗಸರೆಲ್ಲ ರೆಡಿ, ನೀವು ಹಂಪಿಯನ್ನಿ ಶುರು ಮಾಡಿ. ಇಲ್ಲ ನಿಜವಾಗ್ಲೂ ಇಲ್ಲಿಯ ಶಾಸಕರು